ಸ್ವಲ್ಪ ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ, ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಗಾಯಾಳು ಹಿನ್ನೆಲೆ ಏನು ಅಂತೇಳಿ ಸರ್, ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ? ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ. ಅದು ಏನು ಡ್ರೈವರ್ ಇದ್ದಾರೆ, ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬಳಸಿರ್ಬೋದು ಅನ್ಸುತ್ತೆ ಸರ್. ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಹೇಳಿದ್ರು ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮು ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಸರ್, ಕಾರಲ್ಲಿ ಎಷ್ಟು ಜನ ಇದು ರಿಟರ್ನ್ ಫೈರ್ ಏನಾದ್ರು ಆಗಿದೆ ಬಂದು ಏನಾದರೂ ಮಾಹಿತಿ ಇದೆ? ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಕಾರಲ್ಲಿ ಎಷ್ಟು ಜನ ಇದ್ರು, ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅಂತ? ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಸೊ ಇನ್ನೂ ನಾವು ಅವನ್ನೆಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋ? ಇಲ್ಲ, ಸದ್ಯಕ್ಕೆ ಅಂಥದ್ದು ಅದು ಇಲ್ಲ. ಇನ್ನೂ ಸಂಪೂರ್ಣವಾಗಿ FSL ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸರ್, ಗಾಯಾಳು ಸರ್, ಅವರು ಏನೋ ಗನ್ಮ್ಯಾನ್ ಹೊಂದಿದ್ರು ಸರ್, ಆ ಗನ್ಮ್ಯಾನ್ ಇದ್ರೆ ಸರ್ ಅವ್ರಿಗೆ ಸೆಕ್ಯೂರಿಟಿ, ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕು. ಓಕೆ, ಥ್ಯಾಂಕ್ ಯು.